ಇಸ್ಲಾಂ ಧರ್ಮದ ಬಗ್ಗೆ ಯೋಚಿಸಿದಾಗ ಬಹುತೇಕ ಎಲ್ಲರ ಮನಸ್ಸಿನಲ್ಲಿ ತಕ್ಷಣ ಬರೋದು ಕುರಾನ್ ಅಲ್ವಾ? ಹೌದು. ಕೇವಲ ಒಂದು ಪುಸ್ತಕ, ಒಂದೇ ಭಾಷೆ ಮತ್ತು ಪ್ರವಾದಿಯ ಮೂಲಕ ಬಂದ ಒಂದೇ ಒಂದು ಸಂದೇಶ. ಆಮೇಲೆ ಅದೇ ರೀತಿ ಕ್ರೈಸ್ತ ಧರ್ಮದ ಬಗ್ಗೆ ಯೋಚಿಸಿದಾಗ ನಮಗೆ ಬೈಬಲ್ ನೆನಪಾಗುತ್ತೆ. ಇಡೀ ನಾಗರಿಕತೆಯ ತಳಹದಿಯಾಗಿರುವ ಒಂದು ಮುಖ್ಯ ಗ್ರಂಥ ಅದು. ನಿಜ, ಕರೆಕ್ಟ್. ಆದ್ರೆ ಯಾರಾದ್ರೂ ಬಂದು ಹಾಗಾದ್ರೆ ಹಿಂದೂ ಧರ್ಮಕ್ಕೆ ಇರೋದು ಯಾವುದು ಅಂತ ಕೇಳಿದ್ರೆ ಬಹುಪಾಲು ಜನರ ಉತ್ತರ ಭಗವದ್ಗೀತೆ ಅಂತ ಆಗಿರುತ್ತೆ. ಹೌದು, ಅಲ್ಲಿಯೇ ಕನ್ಫ್ಯೂಷನ್ ಶುರುವಾಗೋದು ಅಲ್ವಾ? ತಕ್ಷಣವೇ ಮುಂದಿನ ಪ್ರಶ್ನೆ ಬರುತ್ತೆ, ಅಂದ್ರೆ ಹಿಂದೂ ಧರ್ಮಕ್ಕೂ ಇರೋದು ಕೇವಲ ಒಂದೇ ಒಂದು ಪುಸ್ತಕನಾ? ಮತ್ತು ಸನಾತನ ಧರ್ಮದ ಬಗ್ಗೆ ನಡೆಯುವ ಬಹುತೇಕ ಚರ್ಚೆಗಳು ದಾರಿ ತಪ್ಪೋದು ನಿಖರವಾಗಿ ಇದೇ ಹಂತದಲ್ಲಿ. ಈ ಮೂಲಗಳು ಸ್ಪಷ್ಟಪಡಿಸೋ ಹಾಗೆ ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಆಸಕ್ತಿದಾಯಕ ವಿಷಯ ಏನ್ ಗೊತ್ತಾ? ಭಗವದ್ಗೀತೆ ಹಿಂದೂಗಳ ಬೈಬಲ್ ಅಲ್ಲ. ಓಕೆ, ಅದು ಒಂದು ಅದ್ಭುತವಾದ ಗ್ರಂಥ, ಹೌದು. ಆದರೆ ಸನಾತನ ಧರ್ಮ ಕೇವಲ ಒಂದು ಪುಸ್ತಕಕ್ಕೆ ಅಥವಾ ಒಂದು ನಿಯಮಾವಳಿಗೆ ಸೀಮಿತವಾದ ಧರ್ಮ ಖಂಡಿತ ಅಲ್ಲ. ಲೇಖಕರು ಇದನ್ನ ಒಂದು ಮರಕ್ಕೆ ಹೋಲಿಸ್ತಾರೆ. ಅಂದ್ರೆ ಒಂದು ಬೃಹತ್ ಜ್ಞಾನದ ವೃಕ್ಷ. ಜ್ಞಾನದ ವೃಕ್ಷ, ವಾವ್! ಹೌದು, ಇದು ಸಾವಿರಾರು ವರ್ಷಗಳಿಂದ 10 ಭಾಷೆಗಳಲ್ಲಿ ಸಾವಿರಾರು ಋಷಿಗಳು ಸೇರಿ ನಿರ್ಮಿಸಿದ ವಾಸ್ತವದ ಸ್ವರೂಪ. ಇದನ್ನ ಬಿಡಿಸಿಡುವ ಮಾನವ ಪ್ರಜ್ಞೆಯ ಬಹುಪದರದ ನಕ್ಷೆ ಅಂತಾನೆ ಹೇಳ್ಬೋದು. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಭಗವದ್ಗೀತೆಯನ್ನ ಮಾತ್ರ ಇಟ್ಕೊಂಡು ಇಡೀ ಸನಾತನ ಧರ್ಮವನ್ನ ಅರ್ಥ ಮಾಡ್ಕೊಳ್ಳೋಕೆ ಹೊರಡೋದು ಹೇಗಿದೆ ಗೊತ್ತಾ? ಒಂದು ಬಹುದೊಡ್ಡ ಸಾವಿರಾರು ವರ್ಷಗಳ ಹಳೆಯದಾದ ಒಂದು ಆಲದ ಮರದಂತಹ ಬೃಹತ್ ಅರಣ್ಯವನ್ನ ತಂದು ನಮ್ಮ ಮನೆ ಅಂಗಳದ ಒಂದು ಚಿಕ್ಕ ಪಾಟ್ನಲ್ಲಿ ನೆಡೋಕೆ ಪ್ರಯತ್ನ ಪಟ್ಟ ಹಾಗೆ. ಹೌದು, ಅದ್ಭುತವಾದ ಹೋಲಿಕೆ ಇದು. ಆ ಚಿಕ್ಕ ಪಾಟ್ನಲ್ಲಿ ಇಡೀ ಮರ ಹೇಗ್ತಾನೆ ಇಡಿಸುತ್ತೆ ಅಲ್ವಾ? ಹಾಗಾಗಿ ಈ ಚರ್ಚೆಯಲ್ಲಿ ನಾವು ಆ ಮರದ ಬೇರುಗಳಿಂದಲೇ ಶುರು ಮಾಡೋಣ. ಈ ಜ್ಞಾನ ವೃಕ್ಷದ ಬೇರುಗಳು ವೇದಗಳು ಅಂತ ಈ ಪಠ್ಯಗಳು ಹೇಳ್ತವೆ. ಆದ್ರೆ ನನಗೋ ಡೌಟ್ ಇದೆ. ಕೇಳಿ. ಇವು ಕೇವಲ ಪ್ರಾಚೀನ ಕಾಲದ ಜನರು ಬರೆದಿಟ್ಟ ಹಳೆ ನಿಯಮಗಳ ಪುಸ್ತಕಗಳ ಅಥವಾ ಅದಕ್ಕೂ ಮೀರಿದ ಏನಾದ್ರೂ ಅರ್ಥ ಇದೆಯಾ? ಖಂಡಿತ. ಇವು ಕೇವಲ ನಿಯಮಗಳ ಪುಸ್ತಕಗಳಲ್ಲ. ವೇದಗಳು ನಾವು ಸಾಮಾನ್ಯ ಅರ್ಥದಲ್ಲಿ ನೋಡೋ ಹಾಗೆ ಬರೆಯಲ್ಪಟ್ಟ ಪಠ್ಯಗಳಲ್ಲ. ಮೂಲಗಳ ಪ್ರಕಾರ ಅವು ಶ್ರುತಿ ಅಂದ್ರೆ ಕೇಳಿಸ್ಕೊಂಡದ್ದು ಅಂತ ಅರ್ಥ. ಓ, ಕೇಳಿಸ್ಕೊಂಡದ್ದು ಅಂದ್ರೆ ಪುರಾತನ ಋಷಿಗಳು ತಮ್ಮ ವಿಸ್ತೃತ ಪ್ರಜ್ಞೆಯ ಸ್ಥಿತಿಯಲ್ಲಿ ಬ್ರಹ್ಮಾಂಡದ ಸತ್ಯಗಳನ್ನು ನೇರವಾಗಿ ಗ್ರಹಿಸಿದ್ರು ಅಂತ ಈ ಗ್ರಂಥಗಳು ವಿವರಿಸ್ತವೆ. ಅಂದ್ರೆ ಲೈಕ್ ಬ್ರಹ್ಮಾಂಡದ ರೇಡಿಯೋ ತರಂಗಗಳಿಗೆ ಋಷಿಗಳು ತಮ್ಮ ಮನಸ್ಸನ್ನು ಟ್ಯೂನ್ ಮಾಡಿದಾಗ ಅವರಿಗೆ ಶಬ್ದಗಳ ಮೂಲಕ ಗ್ರಹಿಸಿದ ಸತ್ಯಗಳು ಅಂತ ಹೇಳ್ಬೋದಾ? ನಿಖರವಾಗಿ. ಇದು ಯಾರೋ ಒಬ್ರು ಭೌತಿಕವಾಗಿ ಕುಳಿತು ಯೋಚಿಸಿ ಬರೆದ ಕಾವ್ಯಖಂಡ ಖಂಡಿತ ಅಲ್ಲ. ಬದಲಾಗಿ ಪ್ರಜ್ಞೆ ಅತ್ಯುನ್ನತ ಸ್ಥಿತಿಯಲ್ಲಿ ಅವರು ಕಂಡುಕೊಂಡ ವಾಸ್ತವಿಕ ಸತ್ಯಗಳು ಅಂತ ಮೂಲಗಳು ಹೇಳ್ತವೆ. ನೋಡಿ, ಈ ವೃಕ್ಷದ ಮೂಲ ಬೇರುಗಳಾಗಿ 4 ಪ್ರಮುಖ ವೇದಗಳಿವೆ. ಮೊದಲನೆಯದು ಋಗ್ವೇದ. ಇದು ಬ್ರಹ್ಮಾಂಡದ ಜ್ಞಾನ ಮತ್ತು ಸೃಷ್ಟಿಯ ವಿಜ್ಞಾನವನ್ನು ವಿವರಿಸುತ್ತೆ. ಆಮೇಲೆ ಯಜುರ್ವೇದ ಯಾವುದ್ರ ಬಗ್ಗೆ? ಇದು ಆಚರಣೆ ಮತ್ತು ಕ್ರಿಯೆಯ ವಿಜ್ಞಾನ ಅಂದ್ರೆ ಆ ಜ್ಞಾನವನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ಹೇಗೆ ಅಳವಡಿಸಬೇಕು ಅಂತ ತಿಳಿಸುತ್ತೆ. ಮೂರನೇದು ಸಾಮವೇದ. ಇದು ಬ್ರಹ್ಮಾಂಡದ ಸಂಗೀತನಾ? ವೇದಗಳಲ್ಲಿ ಸಂಗೀತ ಕೂಡ ಇದೆಯಾ? ಹೌದು. ಇದು ಋಗ್ವೇದದ ಶ್ಲೋಕಗಳನ್ನು ಪಠನಕ್ಕಾಗಿ ಅಳವಡಿಸಿದ ರೂಪ. ಇವತ್ತಿನ ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತದ ಮೂಲ ಕೂಡ ಇದೆ ಅಂತ ಇತಿಹಾಸದ ದಾಖಲೆಗಳು ಹೇಳ್ತವೆ. ವಾವ್, ಇದು ನನಗೆ ಗೊತ್ತೇ ಇರಲಿಲ್ಲ. ಇನ್ನು 4ನೇದು ಅಥರ್ವವೇದ. ಇದು ಜೀವನದ ಜ್ಞಾನ, ವೈದ್ಯಕೀಯ ಮತ್ತು ದೈನಂದಿನ ಅಸ್ತಿತ್ವದ ವಿಜ್ಞಾನವನ್ನು ಇದು ಒಳಗೊಂಡಿವೆ. ಆದರೆ ಇಲ್ಲಿ ನನಗೊಂದು ದೊಡ್ಡ ಗೊಂದಲ ಇದೆ. ವೇದಗಳೇ ಸಂಪೂರ್ಣ ಜ್ಞಾನದ ಮೂಲ, ಇಡೀ ಮರದ ಅಡಿಪಾಯ ಅಂತಾದ್ರೆ ಇಂದಿನ ಕಾಲದಲ್ಲಿ ಸಾಮಾನ್ಯ ಜನರು ವೇದಗಳನ್ನ ಓದೋದು ತೀರಾ ವಿರಳ ಅಲ್ವಾ? ಹೌದು, ಕಮ್ಮಿ ಜನ ಓದ್ತಾರೆ. ಬಹುತೇಕರು ಭಗವದ್ಗೀತೆಯನ್ನೇ ಓದ್ತಾರೆ. ವೇದಗಳು ಯಾಕೆ ಇಷ್ಟೊಂದು ಸಂಕೀರ್ಣವಾಗಿವೆ? ಇದೊಂದು ಅತ್ಯುತ್ತಮವಾದ ಪ್ರಶ್ನೆ. ಏನು ಗೊತ್ತಾ, ವೇದಗಳು ಅತ್ಯಂತ ಸಾಂದ್ರೀಕೃತವಾದ ಕಾಂಪ್ಲೆಕ್ಸ್ ಆದ ರಾಕ್ ಕೋಡ್ ಇದ್ದಾಗೆ. ರಾಕ್ ಕೋಡ್ ಅಂದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ನಲ್ಲಿ ಬರೋ ತರನಾ? ಹೌದು, ಎಕ್ಸಾಕ್ಟ್ಲಿ. ಅದನ್ನ ನೇರವಾಗಿ ಅರ್ಥ ಮಾಡ್ಕೊಳ್ಳೋದು ಸಾಮಾನ್ಯ ಜನರಿಗೆ ಕಷ್ಟ. ಆ ಕಾರಣಕ್ಕಾಗಿಯೇ ಈ ಜ್ಞಾನವೃಕ್ಷ ಅಲ್ಲಿಗೆ ನಿಲ್ಲಲಿಲ್ಲ. ಅದು ಮಾನವನ ದೈನಂದಿನ ಜೀವನದೊಂದಿಗೆ ಬೆರೆಯಲು ಮುಂದಿನ ಹಂತಕ್ಕೆ ಬೆಳೆಯಿತು. ಅದನ್ನೇ ನಾವು ಉಪವೇದಗಳು ಅಂತ ಕರೆಯೋದು. ಓ, ಅರ್ಥವಾಯ್ತು. ನನ್ಗಿದು ಹೇಗನಿಸ್ತಿದೆ ಅಂದ್ರೆ
ನಾವು ವೇದಗಳನ್ನ ಒಂದು ಕಂಪ್ಯೂಟರ್ನ ಹಾರ್ಡ್ವೇರ್ ಅಥವಾ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ OS ಅಂತ ಭಾವಿಸಿದ್ರೆ ಸಾಮಾನ್ಯ ಜನರು ಅದನ್ನ ನೇರವಾಗಿ ಬಳಸೋಕಾಗಲ್ಲ ಅಲ್ವಾ? ಹೌದು, ಆಗಲ್ಲ. ಅವರಿಗೆ ಆ OS ಮೇಲೆ ರನ್ ಆಗೋ ಪ್ರಾಯೋಗಿಕವಾದ ಅಪ್ಲಿಕೇಶನ್ಗಳು ಬೇಕು. ಉಪವೇದಗಳು ಆ ಅಪ್ಲಿಕೇಶನ್ಗಳ ತರ ಕೆಲಸ ಮಾಡ್ತಾವಾ? ವಾವ್, ನಿಮ್ಮ ಈ ಹೋಲಿಕೆ ನಿಜಕ್ಕೂ ಅದ್ಭುತವಾಗಿದೆ. ಹೌದು, ಮೂಲಗಳ ಪ್ರಕಾರ ಉಪವೇದಗಳು ನಿಖರವಾಗಿ ಇದೇ ಕೆಲಸವನ್ನ ಮಾಡ್ತವೆ. ವೇದಗಳ ಜ್ಞಾನ ಕೇವಲ ದೇವಾಲಯಗಳಿಗೆ ಅಥವಾ ಆಶ್ರಮಗಳಿಗೆ ಮಾತ್ರ ಸೀಮಿತವಾಗಬಾರದು ಅಂತ ಪ್ರತಿಯೊಂದು ವೇದದಿಂದಲೂ ಒಂದೊಂದು ಪ್ರಾಯೋಗಿಕ ವಿಜ್ಞಾನವನ್ನ ಅಭಿವೃದ್ಧಿಪಡಿಸಿದ್ರು. ಅಂದ್ರೆ ಒಂದೊಂದು ಆಪ್ನ ಡೆವಲಪ್ ಮಾಡಿದ್ರು. ಹೌದು. ಉದಾಹರಣೆಗೆ ಅಥರ್ವ ವೇದದಿಂದ ಆಯುರ್ವೇದ ಬಂತು. ಆಯುರ್ವೇದ ಕೇವಲ ಕಾಯಿಲೆಗೆ ಮದ್ದು ಕೊಡೋ ಪದ್ಧತಿ ಅಲ್ಲ, ಅದು ಮಾನವ ದೇಹವನ್ನು ಬ್ರಹ್ಮಾಂಡದ ಒಂದು ಸಣ್ಣ ಪ್ರತಿರೂಪವಾಗಿ ನೋಡಿ ಸಂಪೂರ್ಣ ಆರೋಗ್ಯವನ್ನ ಕಾಯ್ದುಕೊಳ್ಳೋ ವಿಜ್ಞಾನ. ಓಕೆ, ಇದು ಹೆಲ್ತ್ ಆಪ್ ಇದ್ದ ಹಾಗೆ. ಆಮೇಲೆ ಋಗ್ವೇದದಿಂದ ಧನುರ್ವೇದ ಬಂತು. ಇದು ಕೇವಲ ಶಸ್ತ್ರಾಸ್ತ್ರಗಳನ್ನು ಬಳಸೋದು ಹೇಗೆ ಅಂತ ಹೇಳಲ್ಲ, ಬದಲಾಗಿ ಯುದ್ಧದ ನೈತಿಕತೆ ಮತ್ತು ಬಲಪ್ರಯೋಗವನ್ನ ಯಾವಾಗ ಹೇಗೆ ಮಾಡಬೇಕು ಅನ್ನೋ ಸೂಕ್ಷ್ಮತೆಯನ್ನ ವಿವರಿಸುತ್ತೆ. ಅಂದ್ರೆ ಡಿಫೆನ್ಸ್ ಆಪ್ ಹಿಂಸೆಯನ್ನು ಕೂಡ ಒಂದು ನಿಯಮಾವಳಿಯ ಅಡಿಯಲ್ಲಿ ತರೋ ಪ್ರಯತ್ನ ಅದಾಗಿತ್ತು ಅಂತ ಹೇಳ್ಬೋದು ಅಲ್ವಾ? ಹೌದು, ಖಂಡಿತ. ಇನ್ನು ಸಾಮವೇದದಿಂದ ಗಂಧರ್ವವೇದ ರೂಪುಗೊಳ್ತು. ಇದು ಸಂಗೀತ, ನೃತ್ಯ ಮತ್ತು ಕಲೆಗಳನ್ನ ಕೇವಲ ಮನೋರಂಜನೆಯಾಗಿ ನೋಡದೆ ಅದನ್ನ ಒಂದು ಮುಕ್ತಿಯ ಮಾರ್ಗವಾಗಿ ನೋಡುತ್ತೆ. ಅಮೇಜಿಂಗ್. ಮತ್ತೆ ಯಜುರ್ವೇದದಿಂದ ಅರ್ಕಶಾಸ್ತ್ರ ಹೊರಹೊಮ್ಮಿದೆ. ಆರ್ಥಿಕತೆ, ಸಂಪತ್ತು, ಸೃಷ್ಟಿ, ಆಡಳಿತ ಮತ್ತು ಒಂದು ರಾಜ್ಯವನ್ನ ಹೇಗೆ ಮುನ್ನಡೆಸಬೇಕು ಅನ್ನೋ ರಾಜ್ಯಶಾಸ್ತ್ರವನ್ನ ಇದು ಹೇಳಿಕೊಡುತ್ತೆ. ನೋಡಿ, ವೈದ್ಯಕೀಯ, ರಕ್ಷಣೆ, ಕಲೆ ಮತ್ತು ಆಡಳಿತವನ್ನ ಆಧ್ಯಾತ್ಮಿಕ ಜ್ಞಾನದ ವಿಸ್ತರಣೆಗಳಾಗಿ ನೋಡೋ ಈ ಸಂಪೂರ್ಣ ವ್ಯವಸ್ಥೆನ ನೀವು ಗಮನಿಸಿದ್ರೆ ಇದು ಕೇವಲ ಒಂದು ಧರ್ಮವಾಗಿ ಉಳಿಯಲ್ಲ. ಹೌದು, ಇದು ಸಂಪೂರ್ಣ ನಾಗರಿಕತೆಯ ವಿನ್ಯಾಸವೇ ಆಗ್ಬಿಡುತ್ತೆ. ಕರೆಕ್ಟ್. ಇದು ನಿಜಕ್ಕೂ ವಿಸ್ಮಯಕಾರಿ. ಆದರೆ ಪ್ರಾಯೋಗಿಕವಾಗಿ ಯೋಚನೆ ಮಾಡಿದ್ರೆ ನನಗೊಂದು ಪ್ರಶ್ನೆ ಕಾಡುತ್ತಿದೆ. ಹೇಳಿ. ಇಷ್ಟೊಂದು ಬೃಹತ್ ಪ್ರಮಾಣದ ಜ್ಞಾನ ಯಾವುದೇ ಲಿಖಿತ ರೂಪ ಇಲ್ಲದೆ ಕೇವಲ ಬಾಯಿಂದ ಬಾಯ್ದ ಸಾವಿರಾರು ವರ್ಷಗಳ ಕಾಲ ಹರಿದು ಬಂದಿದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಒಂದು ಚಿಕ್ಕ ವಾಟ್ಸ್ಆಪ್ ಮೆಸೇಜ್ನ 4 ಜನರಿಗೆ ಫಾರ್ವರ್ಡ್ ಮಾಡಿದ್ರೆ ಸಾಕು, 5ನೇ ವ್ಯಕ್ತಿಗೆ ತಲುಪುವಾಗ ಅದರ ಮೂಲ ಅರ್ಥವೇ ಬದಲಾಗಿರುತ್ತಲ್ವಾ? ಹೌದು, ಸಂಪೂರ್ಣ ಚೇಂಜ್ ಆಗಿರುತ್ತೆ. ಹಾಗಿರುವಾಗ ಈ ಬೃಹತ್ OS ಮತ್ತು ಅಪ್ಲಿಕೇಶನ್ಗಳು ಕಾಲಕ್ರಮೇಣ ನಶಿಸಿ ಹೋಗದಂತೆ ಅಥವಾ ಭ್ರಷ್ಟವಾಡದಂತೆ ತಡೆಯೋಕೆ ಯಾವ ತಂತ್ರಜ್ಞಾನ ಇಟ್ಟು ಅವರ ಹತ್ರ? ನೀವು ಕೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ. ವಾಸ್ತವಾಗಿ ಜ್ಞಾನವನ್ನು ಹೊಂದೋದು ಎಷ್ಟು ಮುಖ್ಯವೋ ಆ ಜ್ಞಾನ ಸ್ವಲ್ಪವೂ ಬದಲಾಗದಂತೆ ಮುಂದಿನ ತಲೆಮಾರಿಗೆ ದಾಟಿಸೋದು ಕೂಡ ಅಷ್ಟೇ ಮುಖ್ಯ. ಇದಕ್ಕಾಗಿ ಅವರು ರೂಪಿಸಿದ ವ್ಯವಸ್ಥೆಯೇ ವೇದಾಂಗಗಳು. ವೇದಾಂಗಗಳು ಅಂದ್ರೆ ವೇದಗಳ 6 ಅಂಗಗಳು. ಮೂಲಗಳು ವಿವರಿಸೋ ಹಾಗೆ ಇವು ವೇದಗಳನ್ನು ಸಂರಕ್ಷಿಸುವ 6 ಪ್ರಬಲ ಭದ್ರತಾ ಕವಚಗಳು. ಇವುಗಳಿಲ್ಲದೆ ವೇದಗಳ ಉಚ್ಚಾರಣೆಯಾಗಲಿ ಅರ್ಥವಾಗಲಿ ಉಳಿಯುತ್ತಿರಲಿಲ್ಲ. ಆ 6 ಭದ್ರತಾ ಕವಚಗಳು ಯಾವ್ಯಾವುದು? ಅವು ಹೇಗೆ ಕೆಲಸ ಮಾಡ್ತಾ ಇದ್ವು? ಅವುಗಳೆಂದ್ರೆ, ಮೊದಲನೇದ್ದು ಶಿಕ್ಷಾ ಅಂದ್ರೆ ಉಚ್ಚಾರಣೆಯ ನಿಖರ ವಿಜ್ಞಾನ. ಎರಡನೇದು ವ್ಯಾಕರಣ ಅಂದ್ರೆ ಗ್ರಾಮರ್. ಓಕೆ. ಮೂರನೇದು ಛಂದಸ್ಸು ಅಂದ್ರೆ ಶ್ಲೋಕಗಳ ಗಣಿತದ ಮತ್ ಲಯಬದ್ಧ ರಚನೆ. 4ನೇದು ನಿರುಕ್ತ, ಇದು ಪದಗಳ ಮೂಲ ಅರ್ಥವನ್ನು ಹುಡುಕುವ ವಿಜ್ಞಾನ. 5ನೇದು ಜ್ಯೋತಿಷ ಅಂದ್ರೆ ಖಗೋಳಶಾಸ್ತ್ರ. ಮತ್ ಕೊನೆದ್ದು ಕಲ್ಪ ಅಂದ್ರೆ ಆಚರಣೆಗಳನ್ನ ನಿರ್ವಹಿಸೋ ನಿಖರ ನಿಯಮಗಳು. ಓ, ಇಷ್ಟು ಡೀಟೇಲ್ ಆಗಿತ್ತಾ? ಹೌದು. ಇಲ್ಲಿ ನಾನು ವ್ಯಾಕರಣದ ಬಗ್ಗೆ ಒಂದು ವಿಶೇಷ ಮಾಹಿತಿಯನ್ನು ಹಂಚಿಕೊಳ್ಳಲೇಬೇಕು. ಪಾಣಿನಿ ಎಂಬ ಮಹರ್ಷಿ ಬರೆದ ಅಷ್ಟಾಧ್ಯಾಯಿ ಅನ್ನೋ ಕೃತಿಯ ಬಗ್ಗೆ ಈ ಮೂಲಗಳು ಉಲ್ಲೇಖಿಸುತ್ತವೆ. ಸಂಸ್ಕೃತದ ವ್ಯಾಕರಣವನ್ನು ಇದು ಎಷ್ಟು ನಿಖರವಾಗಿ ವಿವರಿಸುತ್ತೆ ಅಂದರೆ, ಇದರಲ್ಲಿ ಬರೀ 3959 ನಿಯಮಗಳಿವೆ. ಒಂದು ನಿಮಿಷ, 3959 ನಿಯಮಗಳ ಕೇವಲ ಆ ಭಾಷೆಯ ವ್ಯಾಕರಣಕ್ಕಾಗಿ? ಹೌದು. ಇಂದಿನ ಆಧುನಿಕ ಕಂಪ್ಯೂಟೇಷನಲ್ ಭಾಷಾ ತಜ್ಞರು ಪಾಣಿನಿಯ ಈ ಕೃತಿಯನ್ನು ಮಾನವ ಇತಿಹಾಸದ ಮೊಟ್ಟಮೊದಲ ಫಾರ್ಮಲ್ ಜನರೇಟಿವ್ ಗ್ರಾಮರ್ ಅಂತ ಕರೀತಾರೆ. ಭಾಷಾಶಾಸ್ತ್ರದ ಪಿತಾಮಹ ಎನ್ನಲಾಗುವ ನೋಮ್ ಚೋಮ್ಸ್ಕಿಗಿಂತ 2000 ವರ್ಷಗಳ ಹಿಂದೆಯೇ ಪಾಣಿನಿ ಅಂತಹ ಅದ್ಭುತವಾದ ತಾರ್ಕಿಕ ರಚನೆಯನ್ನ ಭಾಷೆಗೆ ನೀಡಿದ್ರು ಅನ್ನೋದು ಇಂದಿಗೂ ಪಾಶ್ಚಿಮಾತ್ಯ ವಿಜ್ಞಾನಿಗಳನ್ನ ಅಚ್ಚರಿಗೀಡು ಮಾಡುತ್ತೆ. ಅಪ್ಪ, ಇದು ನಂಬಲು ಅಸಾಧ್ಯವಾದ ವಿಷಯ. ಭಾಷೆಯನ್ನು ಒಂದು ಸಾಫ್ಟ್ವೇರ್ ಕೋಡ್ನಂತೆ ಅವರು ಟ್ರೀಟ್ ಮಾಡಿದ್ದಾರೆ. ಖಂಡಿತ. ವೇದಾಂಗಗಳು ವೇದಗಳನ್ನು ಭೌತಿಕವಾಗಿ ಸಂರಕ್ಷಿಸಿದರೆ, ಉಪಾಂಗಗಳು ಅನ್ನೋ ಇನ್ನೊಂದು ವ್ಯವಸ್ಥೆಯು ಆ ಜ್ಞಾನವನ್ನು ಸಮಾಜದ ತಾತ್ವಿಕ ಮತ್ತು ಕಾನೂನು ಚೌಕಟ್ಟುಗಳಿಗೆ ವಿಸ್ತರಿಸಿತು.
ಉಪಾಂಗಗಳು ಅಂದ್ರೆ ಯಾವುದು? ಆ 4 ಉಪಾಂಗಗಳು ಅಂದ್ರೆ ಧರ್ಮಶಾಸ್ತ್ರ, ಅಂದ್ರೆ ಸಮಾಜದ ನೀತಿ ಸಂಹಿತೆಗಳು, ಆಮೇಲೆ ಪುರಾಣಗಳು, 3ನೇದು ಮೀಮಾಂಸೆ, ಅಂದ್ರೆ ಪಠ್ಯಗಳನ್ನು ವಿಶ್ಲೇಷಿಸುವ ಮತ್ತು ಅರ್ಥೈಸುವ ವಿಜ್ಞಾನ, ಮತ್ತು ಕೊನೆಯದು ನ್ಯಾಯ, ಅಂದ್ರೆ ತರ್ಕಶಾಸ್ತ್ರ. ಓಕೆ, ಲಾಜಿಕ್. ಹೌದು. ಅಂದ್ರೆ ಪ್ರಾಚೀನ ಭಾರತದಲ್ಲಿ ತರ್ಕವನ್ನು ಆಧ್ಯಾತ್ಮದಿಂದಾಗ್ಲಿ ಇತಿಹಾಸವನ್ನು ವಿಜ್ಞಾನದಿಂದಾಗ್ಲಿ ಸಪರೇಟ್ ಮಾಡಿರಲಿಲ್ಲ. ಇವೆಲ್ಲವೂ ಒಂದೇ ಬೃಹತ್ ವ್ಯವಸ್ಥೆಯ ಭಾಗಗಳಾಗಿದ್ವು. ಆದ್ರೆ ಇಲ್ಲಿ ನಂದೊಂದು ಪ್ರಾಯೋಗಿಕ ಆಕ್ಷೇಪ ಇದೆ. ಪಾಣಿನಿಯ ಈ ಸಾವಿರಾರು ವ್ಯಾಕರಣ ನಿಯಮಗಳಾಗ್ಲಿ, ತರ್ಕಶಾಸ್ತ್ರವಾಗ್ಲಿ, ನ್ಯಾಯವಾಗ್ಲಿ ಅತ್ಯಂತ ಮೇಧಾವಿಗೈಗೆ ಅರ್ಥ ಆಗಬಹುದು. ಆದರೆ ಪ್ರಾಚೀನ ಕಾಲದ ಒಬ್ಬ ಸಾಮಾನ್ಯ ರೈತನಿಗೆ ಅಥವಾ ನೇಕಾರನಿಗೆ ಇವೆಲ್ಲವೂ ಅರ್ಥ ಆಗೋಕ್ ಸಾಧ್ಯ ಇತ್ತಾ? ಅದು ಕಷ್ಟನೇ. ಹೌದಲ್ವಾ? ಈ ಅತ್ಯುನ್ನತ ಜ್ಞಾನ ಕಟ್ಟೆಕಡೆಯ ಮನುಷ್ಯನಿಗೆ ಹೇಗೆ ತಲುಪಿತೋ, ಈ ಜ್ಞಾನ ವೃಕ್ಷದ ಕೆಳಗಿನ ಕೊಂಬೆಗಳು ಜನಸಾಮಾನ್ಯರಿಗೆ ಹೇಗೆ ನೆರಳು ನೀಡಿದ್ವು? ನೀವು ಎತ್ತಿರುವ ಈ ಪ್ರಶ್ನೆ ಪ್ರಾಚೀನ ಋಷಿಗಳಿಗೂ ಕಾಳಿತ್ತು ಗೊತ್ತಾ? ಜನಸಾಮಾನ್ಯರಿಗೆ ಈ ವ್ಯಾಕರಣ ಅಥವಾ ಸೂತ್ರಗಳ ಭಾಷೆ ಅರ್ಥವಾಗಲ್ಲ ಅನ್ನೋ ಸತ್ಯ ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಆ ಕಾರಣಕ್ಕಾಗಿ ಅವರು ಪುರಾಣಗಳನ್ನು ಸೃಷ್ಟಿ ಮಾಡಿದ್ರು. ಪುರಾಣಗಳು? ಆದ್ರೆ ಪುರಾಣಗಳು ಕೇವಲ ಕಥೆಗಳಲ್ವಾ? ಇಲ್ಲ, ಅದೇ ದೊಡ್ಡ ತಪ್ಪ ಕಲ್ಪನೆ. ಪುರಾಣಗಳು ಕೇವಲ ಮಲಗುವ ಮುನ್ನ ಹೇಳುವ ಕಟ್ಟುಕಥೆಗಳಲ್ಲ. ಮೂಲಗಳ ಪ್ರಕಾರ ಇವು ವೇದಗಳ ಅತ್ಯಂತ ಸಂಕೀರ್ಣವಾದ ಖಗೋಳಶಾಸ್ತ್ರ, ನೈತಿಕತೆ ಮತ್ತು ತಾತ್ವಿಕ ಸತ್ಯಗಳನ್ನ ಕಥೆಗಳ ರೂಪದಲ್ಲಿ ಎನ್ಕೋಡ್ ಮಾಡಲಾದ ಜ್ಞಾನಕೋಶಗಳು. ಅಂದ್ರೆ ಅಮೂರ್ತವಾದ, ಅಂದ್ರೆ ಅಬ್ಸ್ಟ್ರಾಕ್ಟ್ ಆದ ಸತ್ಯಗಳನ್ನ ಸಾಮಾನ್ಯರಿಗೆ ಅರ್ಥವಾಗುವಂತಹ ಪಾತ್ರಗಳನ್ನಾಗಿ ಪರಿವರ್ತನೆ ಮಾಡಿದ್ರ? ಹೌದು. ಉದಾಹರಣೆಗೆ ನೋಡಿ, ಬ್ರಹ್ಮಾಂಡದ ಸೃಷ್ಟಿ, ಪಾಲನೆ ಮತ್ತು ಲಯ ಅನ್ನೋ ಸಂಕೀರ್ಣವಾದ ಕಾಸ್ಮಿಕ್ ವಿಜ್ಞಾನವನ್ನ ಬ್ರಹ್ಮ, ವಿಷ್ಣು ಮತ್ತು ಶಿವ ಅನ್ನೋ ಪಾತ್ರಗಳ ಮೂಲಕ ಕಥೆಯ ರೂಪದಲ್ಲಿ ಜನರಿಗೆ ವಿವರಿಸಿದ್ರು. ಓ, ಈಗ ಅರ್ಥ ಆಗ್ತಿದೆ. ನಮ್ಮ ಮೂಲಗಳಲ್ಲಿ ಬ್ರಹ್ಮಪುರಾಣ, ವಿಷ್ಣು ಪುರಾಣ, ಶಿವಪುರಾಣದಂತಹ 18 ಮಹಾಪುರಾಣಗಳ ಬಗ್ಗೆ ವಿವರವಾದ ಉಲ್ಲೇಖ ಇದೆ. ಜೊತೆಗೆ ಪ್ರಾದೇಶಿಕ ಮಟ್ಟದ ಜ್ಞಾನವನ್ನು ಉಳಿಸಿಕೊಳ್ಳಕ್ಕೆ 18 ಉಪಪುರಾಣಗಳು ಇವೆ. ಅಂದ್ರೆ ಸನತ್ ಕುಮಾರ, ನರಸಿಂಹ ಉಪಪುರಾಣ ಆ ತರಣ? ಹೌದು, ಖಂಡಿತ. ಇದರ ಮುಖ್ಯ ಉದ್ದೇಶ ಒಂದೇ: ಬೌದ್ಧಿಕವಾಗಿ ಕಲಿಯದವರಿಗೂ ಕಥೆಗಳ ಮೂಲಕ ಬದುಕಿನ ಮೌಲ್ಯಗಳು ಅರ್ಥ ಆಗಬೇಕು ಅನ್ನೋದು. ಕಥೆಗಳ ಮೂಲಕ ಜ್ಞಾನದ ಪ್ರಸಾರ, ಇದು ಬಹಳ ಪರಿಣಾಮಕಾರಿ ಮಾರ್ಗ. ಇದರ ಜೊತೆಗೆ ನಮ್ಮ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತಗಳು ಬರ್ತವೆ ಅಲ್ವಾ? ಹೌದು. ಇವುಗಳನ್ನು ಇತಿಹಾಸಗಳು ಅಂತ ಕರೀತಾರೆ. ಇತಿ ಆಸ ಅಂದ್ರೆ ಸಂಸ್ಕೃತದಲ್ಲಿ ಹೀಗೆ ನಡೆಯಿತು ಅಂತ ಅರ್ಥ. ಓಕೆ. ಇವು ಕೇವಲ ಪುರಾಣಗಳಲ್ಲ, ಬದಲಾಗಿ ಧರ್ಮವನ್ನು ನೈಜ ಜಗತ್ತಿನಲ್ಲಿ ಹೇಗೆ ಪರೀಕ್ಷೆ ಮಾಡಲಾಯಿತು, ಮನುಷ್ಯನ ಆಯ್ಕೆಗಳು ಎಂಥ ಧರ್ಮ ಸಂಕಟಗಳನ್ನು ಸೃಷ್ಟಿಸುತ್ತವೆ ಅನ್ನೋದರ ದಾಖಲೆಗಳು ಇವು. ನಿಜ. ಮಹಾಭಾರತದ ಬೃಹತ್ ಸ್ವರೂಪದ ಬಗ್ಗೆ ಹೇಳಬೇಕು ಅಂದ್ರೆ, ಇದು 2 ಲಕ್ಷ ಸಾಲುಗಳಿರುವ ವಿಶ್ವದ ಅತಿ ಉದ್ದದ ಕವಿತೆ. ಮಹಾಭಾರತವನ್ನು ರಚಿಸಿದ ವ್ಯಾಸರು ಒಂದು ಮಾತು ಹೇಳ್ತಾರೆ: ಇಲ್ಲಿರುವುದು ಬೇರೆಡೆ ಸಿಗಬಹುದು, ಆದರೆ ಇಲ್ಲಿಲ್ಲದಿರುವುದು ಬೇರೆಲ್ಲೂ ಇಲ್ಲ ಅಂತ. ವಾವ್, ಎಂಥ ಮಾತು! ಹೌದು, ಇದು ಅವರ ಅಹಂಕಾರ ಅಲ್ಲ. ಆ ಕೃತಿಯು ಮನುಷ್ಯನ ಪ್ರತಿಯೊಂದು ಭಾವನೆ ಮತ್ತು ಸಂಘರ್ಷವನ್ನು ಒಳಗೊಂಡಿದೆ ಅನ್ನೋದರ ವಾಸ್ತವಿಕ ಹೇಳಿಕೆ. ಇದರಲ್ಲಿಯೇ ಭಗವದ್ಗೀತೆ ಮತ್ತು ಶಾಂತಿ ಪರ್ವ ಎಲ್ಲ ಬರೋದು. ಸರಿ, ನಾವು ಸಾಮಾನ್ಯ ಜನವಿಗಾಗಿ ಕಥೆಗಳು ಮತ್ತು ಪುರಾಣಗಳ ಬಗ್ಗೆ ಮಾತಾಡಿದ್ವಿ. ಹಾಗಾದ್ರೆ ಅಂತಿಮ ಸತ್ಯವನ್ನು ಹುಡುಕೋ ದಾರ್ಶನಿಕರ, ತತ್ವಜ್ಞಾನಿಗಳ ಕಥೆಯೇನು? ಮಾನವನ ಬುದ್ಧಿಶಕ್ತಿ ಕೇವಲ ಕಥೆಗಳಿಂದ ತೃಪ್ತವಾಗಲ್ಲ ಅಲ್ವಾ? ಹೌದು, ಖಂಡಿತ ತೃಪ್ತವಾಗಲ್ಲ. ಅದು ಈ ಮರದ ಅತ್ಯುನ್ನತ ಶಿಖರವನ್ನು ತಲುಪೋಕೆ ಬಯಸುತ್ತೆ. ಆ ಶಿಖರದಲ್ಲಿ ಏನಿದೆ? ಆ ಶಿಖರವೇ ದರ್ಶನಗಳು. ನಿರ್ದಿಷ್ಟವಾಗಿ ಹೇಳಬೇಕು ಅಂದ್ರ 6 ಆಸ್ತಿಕ ದರ್ಶನಗಳು. ಆಸ್ತಿಕ ದರ್ಶನಗಳು ಅಂದ್ರೆ ದೇವರನ್ನ ನಂಬೋದು ಅಲ್ವಾ? ಇಲ್ಲ, ಇಲ್ಲಿ ಆಸ್ತಿಕ ಅಂದ್ರೆ ಕೇವಲ ದೇವರನ್ನ ನಂಬೋದು ಅಂತಲ್ಲ, ಬದಲಾಗಿ ವೇದಗಳನ್ನು ಜ್ಞಾನದ ಮೂಲ ಅಂತ ಒಪ್ಪೋ 6 ವಿಭಿನ್ನ ತಾತ್ವಿಕ ವ್ಯವಸ್ಥೆಗಳು. ಇವು ಸಾವಿರಾರು ವರ್ಷಗಳಿಂದ ಪರಸ್ಪರ ಕಠಿಣ ವಾದವಿವಾದಗಳನ್ನು ಮಾಡ್ತಾನೇ ಬಂದಿವೆ. ದಯವಿಟ್ಟು ಈ 6 ದರ್ಶನಗಳು ಹೇಗೆ ಕೆಲಸ ಮಾಡ್ತಾವೆ ಅಂತ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಮೊದಲನೇದ್ದು ನ್ಯಾಯದರ್ಶನ. ಇದು ತರ್ಕ ಮತ್ತು ವಾದವನ್ನು ಹೇಗೆ ಮಂಡಿಸಬೇಕು ಅಂತ ಕಲಿಸುತ್ತೆ. ಎರಡನೇದ್ದು ವೈಶೇಷಿಕ ದರ್ಶನ. ಇದು ಯಾವುದರ ಬಗ್ಗೆ? ಆಶ್ಚರ್ಯದ ಸಂಗತಿ ಏನಂದ್ರೆ, ಪಾಶ್ಚಾತ್ಯ ಜಗತ್ತು ಪರಮಾಣು ಸಿದ್ಧಾಂತವನ್ನು ಅಂದ್ರೆ ಅಟಾಮಿಕ್ ಥಿಯರಿಯನ್ನು ಅರ್ಥ ಮಾಡಿಕೊಳ್ಳುವ ಶತಮಾನಗಳಷ್ಟು ಮುಂಚೆನೇ ಕಣಾದ ಮುನಿಗಳು ಇಡೀ ಭೌತಿಕ ಜಗತ್ತು ಪರಮಾಣುಗಳಿಂದ ಕೂಡಿದೆ ಅಂತ ಈ ದರ್ಶನದಲ್ಲಿ ವಿವರಿಸಿದ್ರು. ಅಬ್ಬಾ, ಅಷ್ಟು ಮುಂಚೆನೇ? ಹೌದು. ಮೂರನೇದು ಸಾಂಖ್ಯ ದರ್ಶನ.
ಇದು ಪ್ರಜ್ಞೆ ಅಂದರೆ ಪುರುಷ ಮತ್ತು ವಸ್ತು ಅಂದರೆ ಪ್ರಕೃತಿ ಇವುಗಳ ನಡುವಿನ ವ್ಯತ್ಯಾಸವನ್ನು ತಾರ್ಕಿಕವಾಗಿ ವಿಶ್ಲೇಷಣೆ ಮಾಡುತ್ತೆ. 4ನೇದು ಪತಂಜಲಿಯ ಯೋಗ ದರ್ಶನ. ಓ, ಯೋಗ ದರ್ಶನ ಅಂದ್ರೆ ಆಸನಗಳಲ್ವಾ? ಕೇವಲ ದೈಹಿಕ ವ್ಯಾಯಾಮ ಅಲ್ಲ, ಇದು ಪ್ರಜ್ಞೆಯನ್ನು ಶಿಸ್ತುಬದ್ಧಗೊಳಿಸಿ ಮುಕ್ತಿ ಪಡೆಯೋ ಪ್ರಾಯೋಗಿಕ ವಿಜ್ಞಾನ. 5ನೇದು ಪೂರ್ವಮೀಮಾಂಸೆ. ಇದು ಆಚರಣೆಗಳ ಪ್ರಾಮುಖ್ಯತೆಯನ್ನು ತಿಳಿಸುತ್ತೆ. ಮತ್ತು ಕೊನೆಯದು ಮರದ ಅತ್ಯುನ್ನತ ಶಿಖರವಾದ ಉತ್ತರಮೀಮಾಂಸೆ ಅಥವಾ ವೇದಾಂತ. ವೇದಾಂತ ಇದು ಬಾದರಾಯಣನ ಬ್ರಹ್ಮಸೂತ್ರ ಅಲ್ವಾ? ಹೌದು, ಇದು ವಾಸ್ತವ, ಪ್ರಜ್ಞೆ ಮತ್ತು ಮುಕ್ತಿಯ ಅಂತಿಮ ಸ್ವರೂಪವನ್ನು ಚರ್ಚೆ ಮಾಡುತ್ತೆ. ವೇದಾಂತ ಈ ಪದವನ್ನು ನಾವು ಬಹಳಷ್ಟು ಕಡೆ ಕೇಳ್ತೀವಿ. ಇದು ಕೇವಲ ಒಂದು ತತ್ವಶಾಸ್ತ್ರನಾ ಅಥವಾ ಇದಕ್ಕೂ ಯಾವುದಾದ್ರೂ ಆಧಾರ ಸ್ತಂಭಗಳಿವೆಯಾ? ಈ ಪಠ್ಯಗಳ ವಿವರಿಸುವ ಹಾಗೆ ವೇದಾಂತವು 3 ಬಲಿಷ್ಠ ಆಧಾರ ಸ್ತಂಭಗಳ ಮೇಲೆ ನಿಂತಿದೆ. ಇದನ್ನ ಪ್ರಸ್ಥಾನತ್ರಯ ಅಂತ ಕರೀತಾರೆ. ಪ್ರಸ್ಥಾನತ್ರಯ ಅವು ಯಾವುವು? ಮೊದಲನೇದು ಶ್ರುತಿ ಪ್ರಸ್ಥಾನ, ಅಂದ್ರೆ 108 ಉಪನಿಷತ್ತುಗಳು. ಇವು ಬ್ರಹ್ಮ ಮತ್ತು ಆತ್ಮನ ಸ್ವರೂಪವನ್ನು ವಿವರಿಸುವ ಮೂಲಭೂತ ಪಠ್ಯಗಳು. 2ನೇದು ನ್ಯಾಯ ಪ್ರಸ್ಥಾನ, ಅಂದ್ರೆ ಬಾದರಾಯಣನ ಬ್ರಹ್ಮಸೂತ್ರ. ಇದರಲ್ಲಿ 555 ಸೂತ್ರಗಳಿವೆ. ಇದು ಉಪನಿಷತ್ತುಗಳ ಜ್ಞಾನವನ್ನು ಅತ್ಯಂತ ಕಠಿಣವಾಗಿ ತಾರ್ಕಿಕವಾಗಿ ವಿಶ್ಲೇಷಣೆ ಮಾಡುತ್ತೆ. ಮತ್ತು 3ನೇದು ಸ್ಮೃತಿ ಪ್ರಸ್ಥಾನ, ಅದೇ ನಮ್ಮ ಭಗವದ್ಗೀತೆ. 18 ಅಧ್ಯಾಯಗಳು, 700 ಶ್ಲೋಕಗಳು. ಓಹ್, ಈಗ ನನಗೆ ಸಂಪೂರ್ಣ ಚಿತ್ರಣ ಸ್ಪಷ್ಟ ಆಗ್ತಿದೆ. ನಾವು ಸ್ಟಾರ್ಟಿಂಗ್ನಲ್ಲಿ ಕೇಳಿದ ಪ್ರಶ್ನೆ, ಭಗವದ್ಗೀತೆ ಹಿಂದೂ ಧರ್ಮದ ಬೈಬಲ್ ಆಗಿದೆಯಾ ಅನ್ನೋದಕ್ಕೆ ಉತ್ತರ ಇಲ್ಲೇ ಇದೆ ನೋಡಿ. ಹೌದು, ಹೇಳಿ. ಭಗವದ್ಗೀತೆ ಈ ಬೃಹತ್ ಜ್ಞಾನವೃಕ್ಷದ ಬೇರು ಅಲ್ಲ. ಬದಲಾಗಿ ಇದು ಆ ಅತ್ಯುನ್ನತ ಶಿಖರದಲ್ಲಿರೋ 3 ಆಧಾರ ಸ್ತಂಭಗಳಲ್ಲಿ ಒಂದು ಅಷ್ಟೇ. ಅಂದ್ರೆ ಬೇರುಗಳಾದ ವೇದಗಳು, ಉಪವೇದಗಳು, ಪುರಾಣ ಇತಿಹಾಸಗಳು ಎಲ್ಲದರ ಸಾರವನ್ನು ಹೀರಿಕೊಂಡು ಅರಳಿದ ಒಂದು ಫಲ ಇದು. ಕರೆಕ್ಟ್ ಅಲ್ವಾ? 100ಕ್ಕೆ 100 ನಿಖರವಾದ ವಿಶ್ಲೇಷಣೆ ನಿಮ್ದು. ಭಗವದ್ಗೀತೆಯನ್ನ ಆ ವೃಕ್ಷದ ಮೇಲ್ಭಾಗದಲ್ಲಿ ಇರಿಸೋದು ಅದರ ಪ್ರಾಮುಖ್ಯತೆಯನ್ನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲ್ಲ. ಬದಲಾಗಿ ಆ ಮರದ ಕೆಳಗಿರೋ ಸಂಪೂರ್ಣ ವಿಜ್ಞಾನ ಮತ್ತು ತತ್ವಶಾಸ್ತ್ರವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಭಗವದ್ಗೀತೆಯ ನೈಜ ಆಣ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅನ್ನೋದನ್ನ ಇದು ಸಾಬೀತು ಮಾಡುತ್ತೆ. ಆದ್ರೆ ಇಲ್ಲಿ ನನ್ನ ಮನಸ್ಸಿನಲ್ಲಿ ಮತ್ತೊಂದು ದೊಡ್ಡ ಪ್ರಶ್ನೆ ಬರ್ತಿದೆ. ಕೇಳಿ. ಇಷ್ಟೆಲ್ಲ ಬೃಹತ್ ವ್ಯವಸ್ಥೆ ಇದೆ ಅಂದ್ಮೇಲೆ ಪ್ರಾಚೀನ ಭಾರತದಲ್ಲಿ ಎಲ್ಲರೂ ವೇದಗಳನ್ನ ಕಣ್ಮುಚ್ಚಿ ಒಪ್ಕೊಂಡ್ರ? ಯಾರಿಗೂ ಇದ್ರ ವಿರುದ್ಧ ಬಂಡಾಯ ಏಳ್ಬೇಕು ಅನ್ಸ್ಲಿಲ್ವಾ? ವೇದಗಳನ್ನ ಪ್ರಶ್ನಿಸಿದ ಅಥವಾ ದೇವರೇ ಇಲ್ಲ ಅಂದೋರು ಯಾರೂ ಇರ್ಲಿಲ್ವಾ ಇಲ್ಲಿ? ಇದು ಈ ಮೂಲವಸ್ತುವಿನ ಅತ್ಯಂತ ಆಕರ್ಷಕ ಭಾಗ ಅಂತಾನೆ ಹೇಳ್ಬೋದು. ವೇದಗಳನ್ನ ಎಲ್ಲರೂ ಕಣ್ಮುಚ್ಚಿ ಖಂಡಿತ ಒಪ್ಕೊಳ್ಳಿಲ್ಲ. ಇದೇ ಬೌದ್ಧಿಕ ಪರಿಸರದಲ್ಲಿ ನಾಸ್ತಿಕ ದರ್ಶನಗಳು ಕೂಡ ಹುಟ್ಕೊಂಡವು. ನಾಸ್ತಿಕ ದರ್ಶನಗಳು? ಹೌದು. ಇಲ್ಲಿ ನಾಸ್ತಿಕ ಅಂದ್ರೆ ಆಧುನಿಕ ಅರ್ಥದಂತೆ ಕೇವಲ ದೇವರನ್ನು ನಿರಾಕರಿಸೋದಲ್ಲ, ವೇದಗಳ ಅಂತಿಮ ಪ್ರಾಮಾಣ್ಯವನ್ನು ನಿರಾಕರಿಸೋದು. ಈ ಪರಂಪರೆಯಲ್ಲಿ 3 ಪ್ರಮುಖ ನಾಸ್ತಿಕ ದರ್ಶನಗಳಿವೆ. ಮೊದಲನೆಯದು ಬೌದ್ಧ ಧರ್ಮ. ಇದು ಅನಿತ್ಯತೆ ಮತ್ತು ನಿರ್ವಾಣದ ಮಾರ್ಗವನ್ನು ತೋರಿಸಿತು. ಓಕೆ. 2ನೆಯದು ಜೈನ ಧರ್ಮ. ಇದು ಕಠಿಣವಾದ ಅಹಿಂಸೆಯ ತತ್ವಶಾಸ್ತ್ರವನ್ನು ಜಗತ್ತಿಗೆ ನೀಡಿತು. ಮತ್ತು 3ನೇದು ಅತ್ಯಂತ ಆಸಕ್ತಿದಾಯಕವಾದ ಚಾರ್ವಾಕ ದರ್ಶನ. ಚಾರ್ವಾಕ ದರ್ಶನ. ಚಾರ್ವಾಕರು ಯಾರು? ಅವರ ವಾದ ಏನಿತ್ತು? ಚಾರ್ವಾಕರು ಸಂಪೂರ್ಣ ಭೌತವಾದಿಗಳು, ಅಂದ್ರೆ ಮೆಟೀರಿಯಲಿಸ್ಟ್. ಅವರು ಆಧ್ಯಾತ್ಮ, ಆತ್ಮ, ಪುನರ್ಜನ್ಮ ಎಲ್ಲವನ್ನೂ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದರು. ಹೌದಾ? ಹೌದು. ಅವರ ಪ್ರಕಾರ ನಾವು ಎಲೆ ಅಡಿಕೆ ಜಗಿದಾಗ ಹೇಗೆ ಕೆಂಪು ಬಣ್ಣ ಉತ್ಪತ್ತಿಯಾಗುತ್ತೋ ಹಾಗೆಯೇ ಭೌತಿಕ ವಸ್ತುಗಳು ಒಟ್ಟುಗೂಡಿದಾಗ ಪ್ರಜ್ಞೆ ಅನ್ನೋದು ಆಕಸ್ಮಿಕವಾಗಿ ಉತ್ಪತ್ತಿಯಾಗುತ್ತೆ. ಮರಣದ ನಂತರ ಏನೂ ಇಲ್ಲ ಅಂತ ವಾದ ಮಾಡಿದ್ರು. ಒಂದು ನಿಮಿಷ, ಇಷ್ಟೊಂದು ದೊಡ್ಡ ಆಧ್ಯಾತ್ಮಿಕ ನಾಗರಿಕತೆಯಲ್ಲಿ ಇಂತಹ ಭೌತವಾದಿಗಳನ್ನ ಸಹಿಸ್ಕೊಂಡ್ರ ಅವರನ್ನ ಮಟ್ಟ ಹಾಕ್ಲಿಲ್ವಾ? ಇಲ್ಲವೇ ಇಲ್ಲ. ಚಾರ್ವಾಕರನ್ನು ಗೌರವಯುತವಾಗಿ ವೇದಿಕೆಗಳಿಗೆ ಆಹ್ವಾನಿಸಿ ಅವರೊಂದಿಗೆ ವಾದವಿವಾದಗಳನ್ನು ಮಾಡ್ತಾ ಇದ್ರು. ವಾಸ್ತವವಾಗಿ ಚಾರ್ವಾಕರ ವಾದಗಳು ಎಷ್ಟು ಬಲಿಷ್ಠವಾಗಿದ್ವಂದ್ರೆ ಅವರ ಪ್ರಶ್ನೆಗಳಿಗೆ ಆನ್ಸರ್ ಮಾಡಕ್ಕೆ ಇತರ ಎಲ್ಲ ಆಸ್ತಿಕ ದರ್ಶನಗಳು ತಮ್ಮ ಲಾಜಿಕ್ ಮತ್ತು ತರ್ಕಶಾಸ್ತ್ರವನ್ನು ಇನ್ನಷ್ಟು ಶಾರ್ಪ್ ಮಾಡ್ಕೋಬೇಕಾಯ್ತು. ವಾವ್! ಚಾರ್ವಾಕರ್ ಇಲ್ಲದಿದ್ರೆ ಭಾರತೀಯ ತರ್ಕಶಾಸ್ತ್ರ ಇಷ್ಟು ಎತ್ತರಕ್ಕೆ ಬೆಳಿತಿರ್ಲಿಲ್ಲ ಅಂತ ಅನೇಕ ಆಧುನಿಕ ಚಿಂತಕರು ಹೇಳ್ತಾರೆ. ಇದು ನಿಜಕ್ಕೂ ನನ್ನ ಕಣ್ಣು ತೆರೆಸುವಂತಹ ವಿಷಯ. ಸನಾತನ ಧರ್ಮವು ತನ್ನದೇ ಅಸ್ತಿತ್ವವನ್ನು ಪ್ರಶ್ನಿಸುವ, ನಿರಾಕರಿಸುವ ಭೌತಿಕವಾದಕ್ಕೂ ತನ್ನ ಪರಿಸರದಲ್ಲಿ ಸಮಾನ ಜಾಗ ನೀಡಿದೆ ಅಂದ್ರೆ ಇದು ಕೇವಲ ಕುರುಡಾಗಿ ನಂಬುವಂತಹ ಸಿವಿಲೈಸೇಷನ್ ಖಂಡಿತ ಆಗಿರಕ್ ಸಾಧ್ಯನೇ ಇಲ್ಲ. ಇದೊಂದು ನಿರಂತರವಾಗಿ ಮುಕ್ತವಾಗಿ ಪ್ರಶ್ನಿಸುವ ಮತ್ತು ಅನ್ವೇಷಿಸುವ ನಾಗರಿಕತೆ ಅಲ್ವಾ? ಹೌದು, ಇದೇ ಈ ಜ್ಞಾನವೃಕ್ಷದ ಸೌಂದರ್ಯ. ಸರಿ, ನಾವು ವೇದಗಳೆಂಬ ಬೇರುಗಳನ್ನು ನೋಡಿದ್ವಿ,
ತರ್ಕದ ಕವಚಗಳನ್ನು ನೋಡಿದ್ವಿ, ಪುರಾಣಗಳೆಂಬ ಕಥೆಗಳನ್ನು ನೋಡಿದ್ವಿ ಮತ್ತು ದರ್ಶನಗಳೆಂಬ ಶಿಖರವನ್ನು ವಿಶ್ಲೇಷಣೆ ಮಾಡಿದ್ವಿ. ಆದರೆ ಈ ಮರದ ಹೂವುಗಳೆಲ್ಲಿವೆ? ಈ ಜ್ಞಾನ ಸಾಮಾನ್ಯ ಮನುಷ್ಯನ ದೈನಂದಿನ ಬದುಕಿನಲ್ಲಿ ಅರಳಿದ್ದು ಎಲ್ಲಿ? ಅದರ ಉತ್ತರವೇ ಆಗಮಗಳು. ಆಗಮಗಳು ಅಂದ್ರೆ ದೇವಾಲಯಗಳಲ್ಲಿ ನಡೆಯುವ ಪೂಜಾ ವಿಧಿವಿಧಾನಗಳೇನಾ? ಹೌದು, ಆದರೆ ಕೇವಲ ಅದಷ್ಟೇ ಅಲ್ಲ. ಈ ಮೂಲಗಳು ವಿವರಿಸೋ ಹಾಗೆ ಆಗಮಗಳು ದೈನಂದಿನ ಬದುಕಿನಲ್ಲಿ ಆಚರಣೆಗೆ ಬರುವ ಜೀವಂತ ಸಂಪ್ರದಾಯ. ಉನ್ನತ ಮಟ್ಟದ ತತ್ವಶಾಸ್ತ್ರ ಕೇವಲ ವಿಶ್ವವಿದ್ಯಾನಿಲಯಗಳಲ್ಲಿ ಓದುವ ಪಠ್ಯವಾಗಿ ಉಳಿಯಬಾರದು ಅಲ್ವಾ? ಹೌದು, ಅದು ಪ್ರಾಕ್ಟಿಕಲ್ ಆಗಬೇಕು. ಎಕ್ಸಾಕ್ಟ್ಲಿ. ಅದು ಐಹಿಕ ಜಗತ್ತಿನಲ್ಲಿ, ದೇಹದಲ್ಲಿ ಮತ್ತು ಪಂಚೇಂದ್ರಿಯಗಳ ಮೂಲಕ ಅನುಭವಿಸುವ ವಾಸ್ತವವಾಗಬೇಕು ಅನ್ನೋದೇ ಆಗಮಗಳ ಉದ್ದೇಶ. ಉದಾಹರಣೆಗೆ, ದೇವಾಲಯದಲ್ಲಿ ಬಳಸುವ ಗಂಟೆಯ ನಾದ, ಆ ಕರ್ಪೂರದ ವಾಸನೆ, ವಿಗ್ರಹಗಳ ಸೌಂದರ್ಯ ಇವೆಲ್ಲವೂ ನಮ್ಮ ಇಂದ್ರಿಯಗಳನ್ನು ಕೇಂದ್ರೀಕರಿಸಿ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನಮ್ಮನ್ನು ಬೆಸೆಯುವ ವೈಜ್ಞಾನಿಕ ವಿಧಾನಗಳು. ಇದು ಬಹಳ ಚೆನ್ನಾಗಿದೆ. ಈ ಆಗಮಗಳಲ್ಲಿ ಬೇರೆ ಬೇರೆ ಪ್ರಕಾರಗಳಿವ್ಯಾ? ಹೌದು, ಮುಖ್ಯವಾಗಿ 6 ಆಗಮಗಳ ಬಗ್ಗೆ ಮೂಲಗಳಲ್ಲಿ ಪ್ರಸ್ತಾಪ ಇದೆ. ಬ್ರಹ್ಮಾಂಡದ ಸೃಷ್ಟಿಕರ್ತ ಶಕ್ತಿಯಾಗಿ ದೈವಿಕ ಸ್ತ್ರೀತ್ವವನ್ನು ಆರಾಧಿಸುವ ಶಾಕ್ತ ಆಗಮ, ಶಿವನ ಆರಾಧನೆ ಮತ್ತು ದೇವಾಲಯ ನಿರ್ಮಾಣ ವಾಸ್ತುಶಿಲ್ಪವನ್ನು ವಿವರಿಸುವ 28 ಶೈವ ಆಗಮಗಳು, ವಿಷ್ಣುವಿನ ವಿವಿಧ ರೂಪಗಳ ಆರಾಧನೆಯ ವಿಜ್ಞಾನವಾದ ವೈಷ್ಣವ ಆಗಮ ಅಂದ್ರೆ ಪಾಂಚರಾತ್ರ. ಓಕೆ, ಇವಿಷ್ಟು ಪ್ರಮುಖವಾದವಲ್ವಾ? ಹೌದು. ಇವಲ್ಲದೆ ವಿಘ್ನ ನಿವಾರಕ ಗಣೇಶನ ಗಣಾಪತ್ಯ, ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾಗಿರುವ ಮುರುಗನ್ ದೇವರ ಆರಾಧನೆಯಾದ ಕೌಮಾರ ಮತ್ತು ಸೂರ್ಯನನ್ನು ಆರಾಧಿಸುವ ಸೌರ ಆಗಮ. ನಾವು ಇಂದು ಭೇಟಿ ನೀಡುವ ಪ್ರತಿಯೊಂದು ಪುರಾತನ ದೇವಾಲಯ, ಕೇಳುವ ಪ್ರತಿಯೊಂದು ಮಂತ್ರ ಇವೆಲ್ಲವೂ ಬಂದಿರೋದು ಈ ಆಗಮಗಳ ಮುಖಾಂತರವೇ. ಈ ಸಂಪೂರ್ಣ ಚರ್ಚೆಯನ್ನು ಆಲಿಸಿದ ನಂತರ ನಮ್ಮ ಇಂದಿನ ಈ ಆಳವಾದ ಅಧ್ಯಯನದ ಸಾರಾಂಶ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾರಾದ್ರೂ ಬಂದು ನಿಮ್ಮನ್ನ ಹಿಂದೂಗಳ ಬೈಬಿಲ್ ಯಾವುದು ಅಂತ ಕೇಳಿದ್ರೆ ಎಲ್ಲರಿಗೂ ಈಗ ಕ್ಲಿಯರ್ ಆದ ಉತ್ತರ ಗೊತ್ತಿದೆ. ಹೌದು, ಅದೊಂದು ಕೇವಲ ಪುಸ್ತಕ ಅಲ್ಲ, ಬದಲಾಗಿ ಅದೊಂದು ಬೃಹತ್ ಜೀವಂತ ವೃಕ್ಷ. 4 ಬೇರುಗಳಾದ ವೇದಗಳು, 6 ಸಂರಕ್ಷಕ ಅಂಗಗಳಾದ ವೇದಾಂಗಗಳು, 4 ಪ್ರಾಯೋಗಿಕ ವಿಜ್ಞಾನಗಳಾದ ಉಪವೇದಗಳು, 6 ತಾತ್ವಿಕ ವ್ಯವಸ್ಥೆಗಳಾದ ದರ್ಶನಗಳು, ಕಥೆಗಳ ಮೂಲಕ ಜ್ಞಾನ ಪಸರಿಸುವ ಪುರಾಣ ಇತಿಹಾಸಗಳು, ಅತ್ಯುನ್ನತ ಶಿಖರದಲ್ಲಿರುವ 3 ಆಧಾರ ಸ್ತಂಭಗಳಾದ ಪ್ರಸ್ಥಾನತ್ರಯ ಮತ್ತು ನಮ್ಮ ದೈನಂದಿನ ಜೀವನವನ್ನು ಇಂದ್ರಿಯಗಳ ಮೂಲಕ ರೂಪಿಸುವ ಜೀವಂತ ಆಚರಣೆಗಳಾದ ಆಗಮಗಳು. ಇಷ್ಟೆಲ್ಲ ಇದರಲ್ಲಿ ಅಡಗಿದೆ. ಖಂಡಿತ. ಮತ್ತು ಈ ಅರಿವು ನಮಗೆಲ್ಲರಿಗೂ ಯಾಕೆ ಮುಖ್ಯ ಅಂತ ಯೋಚನೆ ಮಾಡಿ. ಯಾಕೆಂದ್ರೆ ಸನಾತನ ಧರ್ಮವು ಒಬ್ಬ ಪ್ರವಾದಿ, ಒಂದು ಭಾಷೆ ಅಥವಾ ಒಂದು ನಿರ್ದಿಷ್ಟ ಪುಸ್ತಕಕ್ಕೆ ಸೀಮಿತವಾದ ಯಾವುದೇ ಸೀಲಿಂಗ್ ಹೊಂದಿಲ್ಲ. ಅಂದ್ರೆ ಇದಕ್ಕೊಂದು ಮಿತಿ ಇಲ್ಲ ಅಂತ. ಹೌದು, ಇದು ಎಂದಿಗೂ ಮುಚ್ಚಲ್ಪಟ್ಟ ಅಥವಾ ಕ್ಲೋಸ್ಡ್ ಆದ ತತ್ವಶಾಸ್ತ್ರ ಅಲ್ಲ. ಪ್ರಜ್ಞೆ ಅಂದ್ರೇನು, ಈ ಬ್ರಹ್ಮಾಂಡ ಅಂದ್ರೇನು, ನಮ್ಮ ಅಸ್ತಿತ್ವದ ಅರ್ಥ ಏನು ಅನ್ನೋದನ್ನು ಹುಡುಕೋ ನಿರಂತರ ಬಹುದನಿಯ ಜೀವಂತ ಅನ್ವೇಷಣೆ ಅದು. ಕಾಲಕ್ಕೆ ತಕ್ಕಂತೆ ಇದು ತನ್ನನ್ನು ತಾನು ನವೀಕರಿಸಿಕೊಡುತ್ತಲೇ ಇರುತ್ತೆ. ನಾವು ಸ್ಟಾರ್ಟಿಂಗ್ನಲ್ಲಿ ಹೇಳಿದ ಆ ಆಲದ ಮರದ ಮತ್ತು ಪಾಟ್ನ ಹೋಲಿಕೆ ಈಗ ಸಂಪೂರ್ಣ ಅರ್ಥ ಆಗ್ತಿದೆ. ಆ ಬೃಹತ್ ಮರವನ್ನು ಒಂದು ಚಿಕ್ಕ ಪಾಟ್ನಲ್ಲಿ ಕೂರಿಸೋಕೆ ಖಂಡಿತ ಸಾಧ್ಯನೇ ಇಲ್ಲ. ಈ ವಿವರವಾದ ಚರ್ಚೆಯನ್ನ ಮುಗಿಸೋ ಮುನ್ನ ಈ ಮೂಲ ವಸ್ತುವಿನಿಂದ ಪ್ರೇರಿತವಾದ ಒಂದು ಕುತೂಹಲಕಾರಿ ಹೊಸ ವಿಚಾರವನ್ನು ಆಲೋಚಿಸಲು ಬಿಡ್ತಾ ಇದ್ದೀನಿ. ಈ ಬೃಹತ್ ಜ್ಞಾನ ವ್ಯವಸ್ಥೆಯು ಸಾವಿರಾರು ವರ್ಷಗಳಿಂದ ಪ್ರತಿ ಯುಗಕ್ಕೂ ತಕ್ಕಂತೆ ಹೊಸ ಹೊಸ ಕೊಂಬೆಗಳನ್ನು, ಹೂವುಗಳನ್ನು ಚಿಗುರಿಸುತ್ತಲೇ ಬಂದಿದೆ. ನಿಜ. ಹಾಗಾದ್ರೆ ಮಾಹಿತಿ ತಂತ್ರಜ್ಞಾನ ಅಂದ್ರೆ ಐಟಿ ಮತ್ತು ಕೃತಕ ಬುದ್ಧಿಮತ್ತೆಯ ಈ ಅತ್ಯಾಧುನಿಕ ಯುಗದಲ್ಲಿ ನಮ್ಮ ಈ ಆಧುನಿಕ ಪೀಳಿಗೆ ಈ ಬೃಹತ್ ಜ್ಞಾನ ವೃಕ್ಷಕ್ಕೆ ಯಾವ ಹೊಸ ಕೊಂಬೆಯನ್ನು ಸೇರಿಸ್ತಾ ಇದೆ ಅನ್ನೋ ಅರಿವು ನಮಗಿದೆಯಾ? ಈ ನಿರಂತರವಾಗಿ ಬೆಳೆಯುತ್ತಿರುವ ಬೌದ್ಧಿಕ ಅರಣ್ಯದಲ್ಲಿ ನಮ್ಮ ಇಂದಿನ ತಂತ್ರಜ್ಞಾನ ಆಧಾರಿತ ಜ್ಞಾನ ಎಲ್ಲಿದೆ ಅನ್ನೋ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಚರ್ಚೆಯನ್ನ ಮುಗಿಸೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕಲಿಯುತ್ತಿರಿ, ಅನ್ವೇಷಿಸುತ್ತಿರಿ. ಪ್ರಾಜೆಕ್ಟ್ ಸನಾತನ, ನಿಮ್ಮ ಆಧ್ಯಾತ್ಮಿಕ ಅಗತ್ಯಗಳು, ಜ್ಞಾನ ಮತ್ತು ಪವಿತ್ರ ಸಾಧನಗಳಿಗೆ ಒಂದೇ ನಂಬಿಕೆಯ ತಾಣ. ಪ್ರಾಜೆಕ್ಟ್ ಸನಾತನದಲ್ಲಿ ನಾವು ಪ್ರಾಚೀನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಊಹೆಗಳಿಗೆಲ್ಲದೆ ಸಂಪ್ರದಾಯದಲ್ಲಿ ಆಧಾರಿತ ಯಥಾರ್ಥ ಆಧ್ಯಾತ್ಮಿಕ ಪರಿಹಾರಗಳನ್ನು ನಿಮ್ಮ ಮುಂದೆ ತರುತ್ತೇವೆ. ಪಾರಂಪರಿಕ ಶಾಸ್ತ್ರಗಳ ಮಾರ್ಗದರ್ಶನದಂತೆ ಜಾಗೃತಿಯಿಂದ ಆಯ್ಕೆ ಮಾಡಿ ಪರಿಶೀಲಿಸಿದ ಮೂಲ ನೆಪಾಳಿ ರುದ್ರಾಕ್ಷಗಳನ್ನು ನಾವು ಒದಗಿಸುತ್ತೇವೆ.
ಆರೋಗ್ಯ, ಸ್ಥಿರತೆ, ಏಕಾಗ್ರತೆ, ರಕ್ಷಣೆ ಮತ್ತು ವಿಕಾಸದಂತಹ ನಿರ್ದಿಷ್ಟ ಜೀವನ ಉದ್ದೇಶಗಳಿಗೆ ರುದ್ರಾಕ್ಷ ಸಂಯೋಜನೆಗಳನ್ನು ವಿನ್ಯಾಸಗೊಳಿಸಲಾಗುತ್ತದೆ. ನಿಮ್ಮ ರಾಶಿ, ನಕ್ಷತ್ರ ಮತ್ತು ಇಷ್ಟ ದೇವತೆಯ ಆಧಾರದಲ್ಲಿ ವೇದಿಕ ಕ್ರಮಕ್ಕೆ ಅನುಗುಣವಾಗಿ ರುದ್ರಾಕ್ಷ ಆಯ್ಕೆಗೆ ನಾವು ಮಾರ್ಗದರ್ಶನ ನೀಡುತ್ತೇವೆ. ರುದ್ರಾಕ್ಷ ಮಾತ್ರವಲ್ಲದೆ ನಿತ್ಯ ಪೂಜೆ ಮತ್ತು ಆಧ್ಯಾತ್ಮಿಕ ಸಮತೋಲನಕ್ಕಾಗಿ ಸ್ಫಟಿಕ ಮತ್ತು ಮರಕತ ಶಿವಲಿಂಗಗಳನ್ನು ಸಹ ನಾವು ಒದಗಿಸುತ್ತೇವೆ. ನಮ್ಮ ಈ ಸೇವೆ ವ್ಯಾಪಾರ ಮಾತ್ರವಲ್ಲ, ಇದು ಭಕ್ತಿ, ನಿಷ್ಠೆ ಮತ್ತು ಜವಾಬ್ದಾರಿಯೊಂದಿಗೆ ನೀಡುವ ಜಾಗೃತ ಮಾರ್ಗದರ್ಶನ. ಇಂದೇ ನಮ್ಮ ಪ್ರಾಜೆಕ್ಟ್ ಸನಾತನ ವೆಬ್ಸೈಟ್ಗೆ ಭೇಟಿ ನೀಡಿ. ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಾವು ಜೊತೆಗಿರುತ್ತೇವೆ.